ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಆ್ಯಪ್ ಮುಖಾಂತರ ನೀವು ಯಾವ ರೀತಿಯಾಗಿ ಲೋನ್ ತೊಗೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡ್ಬೋದು ಸ್ನೇಹಿತರೆ, ಈ ಆ್ಯಪ್ ನೇಮ್ ಬಂದ್ಬಿಟ್ಟು ನಿಮಗೆ ಇಂಡಿಯಾ ಅಂತೇಳಿ ಸೇವಿಂಗ್ಸ್ ಆ್ಯಂಡ್ ಬ್ಯಾಂಕ್ ಕಡೆಯಿಂದ ಬಂದಿದೆ. ನೋಡ್ಬೋದು ಸ್ನೇಹಿತರೆ, ಈ ಆ್ಯಪ್ ಯಾವ ರೀತಿಯಾಗಿದೆ ಅಂತೇಳಿ 4.4 ರೇಟಿಂಗ್ ಇದೆ ಮತ್ತು 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದಾವೆ. ಮತ್ತು ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತೊಗೊತಿದ್ರೆ ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಲೋನ್ ಅಮೌಂಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ಆ್ಯಪಲ್ಲಿ ನಿಮಗೆ ಮಿನಿಮಮ್ 10,000 ರೂಪಾಯಿ ಲೋನ್ ಸಿಗುತ್ತೆ. ಮತ್ತು ನೋಡ್ಬೋದು ಟೆನ್ಯೂರ್ ಬಂದುಬಿಟ್ಟು 3 ಮಂತ್ಸ್ ಇರುತ್ತೆ, 13% ಇಂಟ್ರೆಸ್ಟ್ ಇರುತ್ತೆ. ಮತ್ತು ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ನಿಮಗೆ 200 ರೂಪಾಯಿ ಇರುತ್ತೆ. ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು 228 ರೂಪಾಯಿ ಇರುತ್ತೆ. EMI ಬಂದುಬಿಟ್ಟು 3,406 ರೂಪಾಯಿ ಇರುತ್ತೆ. ಮತ್ತು ಅಮೌಂಟ್ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗೋದು ನಿಮಗೆ 10,000 ರೂಪಾಯಿ ಆಗುತ್ತೆ. ಟೋಟಲ್ ಅಮೌಂಟ್ ನೀವೇನಾದರೂ ರೀಪೇಮೆಂಟ್ ಮಾಡೋದು 10,228 ರೂಪಾಯಿ ನಿಮಗೆ ರೀಪೇಮೆಂಟ್ ಮಾಡಿರೋ ಅಮೌಂಟ್ ಆಗಿರುತ್ತೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತೊಗೋಬೇಕಂದ್ರೆ ಫಸ್ಟ್ ನೀವು KYCನ ಕಂಪ್ಲೀಟ್ ಮಾಡಬೇಕಾಗತ್ತೆ, ಮತ್ತು ಕ್ವಿಕ್ ಅಕೌಂಟ್ನ ಕೊಡಬೇಕಾಗತ್ತೆ. ಮತ್ತು ಕ್ವಿಕ್ ಅಕೌಂಟ್ ಅಂದರೆ ಒಂದು ಅಕೌಂಟ್ ಮಾಡಿ ಕೊಡ್ತಾರೆ. ಅದ ನಂತರ ಫಿಕ್ಸ್ಡ್ ಬಕ್ಸ್ ಫಾರ್ ಎ ಬೆಟರ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಮತ್ತು ಸೀಮ್ಲೆಸ್ ಆ್ಯಪ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಯುವರ್ UI ಆ್ಯಂಡ್ UX ಇರುತ್ತೆ. ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಎಲ್ಲ ಇಂಪ್ರೂವ್ ಮಾಡುತ್ತೆ. ನೋಡ್ಬೋದು ನಿಮಗೆ ಇಲ್ಲಿ ಸೇವಿಂಗ್ ಅಕೌಂಟ್ ಕೂಡ ಓಪನ್ ಮಾಡ್ದಂಗೆ ಆಗುತ್ತೆ ಇಂಡಸ್ಇಂಡ್ ಬ್ಯಾಂಕಲ್ಲಿ. ಈ ಆ್ಯಪಲ್ಲಿ ನೀವು ಏನಾದರೂ ಲೋನ್ ತೊಗೊಂಡ್ರೆ ಸ್ನೇಹಿತರೆ, ಈಗ ಟೆನ್ಯೂರ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ, ಯಾವ ರೀತಿ ಲೋನ್ ತೊಗೊಳೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಸ್ಟಾರ್ಟ್ ನಾವು ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಆ್ಯಡ್ ಬರುತ್ತೆ. ಅದಾದ್ಮೇಲೆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡು OTP ನ ವೆರಿಫೈ ಮಾಡ್ಕೊಳ್ಳಿ ಎಲ್ಲರೂ. ಅದ ನಂತರ ನೀವು ಇಲ್ಲಿ MPIನ ಸೆಟ್ ಮಾಡಬೇಕಾಗುತ್ತೆ. MPIN ನ ಸೆಟ್ ಮಾಡ್ಕೊಳ್ಳಿ ಎಲ್ಲರೂ. ಅದು ನಿಮಗೆ ಜ್ಞಾಪಕದಲ್ಲಿರಬೇಕಾಗುತ್ತೆ. ಸ್ನೇಹಿತರೆ, ನೋಡ್ಬೋದು ನಿಮಗೆ ಇಲ್ಲಿ ಯಾವ್ಯಾವ ರೀತಿ ಅಕೌಂಟ್ ಇದಾವೆ ಅಂತೇಳಿ. ಸೇವಿಂಗ್ ಅಕೌಂಟ್ ಕೂಡ ಮಾಡಿಸ್ಬೋದು, ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಕೂಡ ಮಾಡ್ಬೋದು. ಲೈನ್ ಕ್ರೆಡಿಟ್ ಇದೆ ಮತ್ತು ಸ್ಟಾಕ್ಸ್ ಇದಾವೆ. ಏನಾದರೂ ನೀವು ಸೇವಿಂಗ್ ಅಕೌಂಟ್ ಮಾಡ್ತೀರಾ ಅಂದರೆ ನೋಡ್ಬೋದು ಹೈ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ಅರ್ನ್ ಅಪ್ ಟು ನಿಮಗೆ 6.75. ಏನಾದರೂ ನೀವೇನಾದರೂ ಸೇವಿಂಗ್ ಅಕೌಂಟ್ ಓಪನ್ ಮಾಡಿಸಿದ್ರೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಗಾಗಲಿ ಯಾರಿಗಾದರೂ ನಿಮ್ಮ ರೆಫರ್ ಲಿಂಕಿಂದ ನಿಮಗೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ನಿಮಗೆ 6.75 ನಿಮಗೆ ಇಂಟ್ರೆಸ್ಟ್ ರೇಟ್ ಇರುತ್ತೆ. ನಿಮಗೂ ಕೂಡ ಸಿಗುತ್ತೆ. ಅಂದರೆ ಅವರು ಸ್ವಲ್ಪ ಅಮೌಂಟ್ನ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅಪ್ ಟು ನೀವು ಇಲ್ಲಿ 10,000ವರೆಗೂ ನೀವು ಇಲ್ಲಿ ಡೆಪಾಸಿಟ್ ಮಾಡಿಸಿದ್ರೆ ನಿಮಗೆ ಅಮೌಂಟ್ ಕೂಡ ಸಿಗುತ್ತೆ, ಮತ್ತು ಕಮಿಷನ್ ಕೂಡ ಸಿಗುತ್ತೆ. ಮತ್ತು ನೋಡ್ಬೋದು, ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಇದೆ ಅಂದರೆ FD ಇದೆ. FD ಮೇಲೆ ನಿಮಗೆ 7.5 ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಈ ಆ್ಯಪಲ್ಲಿ ನೀವು ಅವ್ರದ್ದು ಅಕೌಂಟ್ನ ಓಪನ್ ಮಾಡಿಸ್ಬೇಕಾಗುತ್ತೆ. ಅಮೌಂಟ್ನ ಸ್ಟಾಕ್ಸ್ ಮಾಡಿಸಿದ್ರೆ ಸಾಕು, ನಿಮಗೆ ಅಮೌಂಟ್ ಎಂಬುದು ಕಮಿಷನ್ ಮುಖಾಂತರ ಸಿಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವು ಇಲ್ಲೇನಾದರೂ ಅಕೌಂಟ್ನ ಓಪನ್ ಮಾಡಿಸ್ಬೇಕಂದ್ರೆ ನೀವು ಏನೇನು ಬೇಕಂದರೆ ಪಾನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಬಂದುಬಿಟ್ಟು ಅವ್ರದ್ದು ಇಂಟ್ರೊಡಕ್ಷನ್ ಕೇಳುತ್ತೆ, ಮತ್ತು ಸ್ಟೆಪ್ 3 ಬಂದುಬಿಟ್ಟು ನಿಮಗೆ ಸೇವಿಂಗ್ ಅಕೌಂಟ್ನ ಓಪನ್ ಆಗುತ್ತೆ. ಪೋಸ್ಟ್ ವೆರಿಫಿಕೇಷನ್ ಮುಖಾಂತರ ನಿಮಗೆ ಅಕೌಂಟ್ ಓಪನ್ ಆಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.